ಆತ್ಮೀಯ BA ಭಾಗ 5ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಈ ಒಂದು ಉಪನ್ಯಾಸದ ವರ್ಗಕ್ಕೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. BA ಭಾಗ 5ನೇ ಸೆಮಿಸ್ಟರ್ದ ಕಡ್ಡಾಯ ಪತ್ರಿಕೆ ಭಾರತೀಯ ಸಮಾಜ ಅಧ್ಯಯನದಲ್ಲಿ ಬರ್ತಕ್ಕಂಥ ಅಧ್ಯಾಯ 3 ಭಾರತದಲ್ಲಿ ಕುಟುಂಬ ಪದ್ಧತಿ, ಫ್ಯಾಮಿಲಿ ಸಿಸ್ಟಮ್ ಇನ್ ಇಂಡಿಯಾ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ಭಾರತದಲ್ಲಿ ಕುಟುಂಬ ಪದ್ಧತಿಯ ಪೀಠಿಕೆ, ಅದರ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಹಾಗೂ ಭಾರತದ ಕುಟುಂಬ ಪದ್ಧತಿಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು, ಲಕ್ಷಣಗಳನ್ನು, ಅದರಂತೆ ಭಾರತ ಕುಟುಂಬ ಪದ್ಧತಿಯಲ್ಲಿ ಬರ್ತಕ್ಕಂಥ ಪ್ರಕಾರಗಳನ್ನು ಮತ್ತು ಭಾರತದ ಕುಟುಂಬ ಪದ್ಧತಿಯಲ್ಲಿ ಬರ್ತಕ್ಕಂತಹ ರೀಸೆಂಟ್ ಟ್ರೆಂಡ್ಸ್, ಇತ್ತೀಚಿನ ಒಲವುಗಳು, ಇತ್ತೀಚಿನ ಬದಲಾವಣೆಗಳು ಯಾವ್ಯಾವು ಅಂತಕ್ಕಂಥ ಸಂಗತಿಯನ್ನು ನಾವು ಅಧ್ಯಾಯ 3ರಲ್ಲಿ ನೋಡೋಣ. ಈ ಮೊಟ್ಟ ಮೊದಲನೇದಾಗಿ ನಾವು ಪೀಠಿಕೆ, ಇಂಟ್ರೊಡಕ್ಷನ್, ಭಾರತದಲ್ಲಿ ಕುಟುಂಬ ಪದ್ಧತಿ, ಇದ್ರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಏನು ಮಾಡೋಣ ನೋಡೋಣ. ಭಾರತದಲ್ಲಿ ಕುಟುಂಬ ಪದ್ಧತಿ, ಫ್ಯಾಮಿಲಿ ಸಿಸ್ಟಮ್ ಇನ್ ಇಂಡಿಯಾ, ಫ್ಯಾಮಿಲಿ ಸಿಸ್ಟಮ್ ಇನ್ ಇಂಡಿಯಾ, ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇನ್ನೊಂದು ಅರ್ಥದಲ್ಲಿ ಭಾರತದಲ್ಲಿ ಕುಟುಂಬ ಪದ್ಧತಿ ಅಂದ್ರೆ ಅದನ್ನ ಏನಂತ ನಾವು ಹೇಳ್ಬೋದು, ಹಿಂದೂ ಅವಿಭಕ್ತ ಕುಟುಂಬ ಪದ್ಧತಿ. ಹಿಂದೂ ಅವಿಭಕ್ತ ಕುಟುಂಬ ಪದ್ಧತಿ. ಭಾರತದಲ್ಲಿ ಕುಟುಂಬ ಪದ್ಧತಿ ಅಂತಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಅವಿಭಕ್ತ ಕುಟುಂಬ ಪದ್ಧತಿ ಅಂತ ನಾವೇನು ಮಾಡಬೇಕಾಗ್ತದೆ, ಕರಿಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕುಟುಂಬ ಪದ್ಧತಿ, ಅವಿಭಕ್ತ ಕುಟುಂಬ ಬಹಳ ಪ್ರಮುಖ ಪಾತ್ರವನ್ನು ಏನು ಮಾಡ್ತಾ ಇದೆ, ವಹಿಸ್ತಾ ಬಂದ. ಕುಟುಂಬ ವ್ಯವಸ್ಥೆ ಮಾನವ ಸಮಾಜದ ಮೂಲಭೂತವಾದಂತಹ ಸಾಮಾಜಿಕ ಸಂಸ್ಥೆ. ಮಾನವ ಸಮಾಜದ ಬೆಳವಣಿಗೆಯ ಜೊತೆಯಾಗಿ, ಇದರ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗೆ, ಮಾನವ ಸಮಾಜದ ಬೆಳವಣಿಗೆಯ ಜೊತೆಯಾಗಿ ಕುಟುಂಬದ ವ್ಯವಸ್ಥೆಯೂ ಕೂಡ ರೂಪಾಂತರಗೊಳ್ತಾ ವ್ಯವಸ್ಥಿತವಾಗಿ ಬೆಳೆದು ಬಂದಿರುವುದನ್ನು ನಾವು ಕಾಣಬಹುದು. ಮಾನವ ಸಮಾಜದ ಬೆಳವಣಿಗೆಯ ವಿವಿಧ ಹಂತಗಳನ್ನು ನೋಡಲಾಗಿ, ಮೊದಲನೇದಾಗಿ ಮಾನವನು ವಂಡರಿಂಗ್ ಸ್ಟೇಜ್, ಅಲ್ದಾಡ್ತಕ್ಕಂಥ ಜೀವನದ ಹಂತವನ್ನು ನಡೆಸ್ತಾ ಇದ್ದ. ಈ ವಂಡರಿಂಗ್ ಸ್ಟೇಜ್ದಿಂದ ಹಂಟಿಂಗ್ ಸ್ಟೇಜ್, ಬೇಟೆಯಾಡುವ ಜೀವನದ ಹಂತಕ್ಕೆ ಬರ್ತಾನೆ. ಈ ಬೇಟೆಯಾಡುವ ಜೀವನದ ಹಂತದಿಂದ ಆಹಾರ ಸಂಗ್ರಹಣೆ ಹಂತ, ಫುಡ್ ಗ್ಯಾದರಿಂಗ್ ಸ್ಟೇಜ್, ಆಹಾರ ಸಂಗ್ರಹಣೆ ಹಂತಕ್ಕೆ ಬರ್ತಾನೆ. ಆಹಾರ ಸಂಗ್ರಹಣೆ ಹಂತದಿಂದ ಆತ ಅಗ್ರಿಕಲ್ಚರ್ ಸ್ಟೇಜಿಗೆ ಬರ್ತಾನೆ. ಒಕ್ಕಲ್ತನದ ಹಂತಕ್ಕೆ ಬರ್ತಾನೆ. ಒಕ್ಕಲ್ತನದಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಆಶ್ ಕಲ್ಟಿವೇಶನ್ ಮತ್ತು ಇನ್ನೊಂದು ಪರ್ಮನೆಂಟ್ ಕಲ್ಟಿವೇಶನ್, ಬೂದಿ ಬೇಸಾಯ ಪದ್ಧತಿ ಮತ್ತು ಶಾಶ್ವತ ಬೇಸಾಯ ಪದ್ಧತಿ. ಯಾವ ಮನುಷ್ಯ ಈ ಅಲಿದಾಡುವ ಹಂತದಿಂದ ಶಾಶ್ವತವಾಗಿ ಬೇಸಾಯ ಪದ್ಧತಿಯನ್ನು, ಪ್ರಾಣಿ ಸಾಕಾಣಿಕೆಯ ಒಂದು ಜೀವನದ ವಿಧಿವಿಧಾನವನ್ನು ತಿಳಿದುಕೊಂಡಲ್ಲ, ಅಂದು ಒಂದು ಕಡೆಗೆ ಆ ಬೆಳೆದಂಥ ಬೆಳೆಯನ್ನು ರಕ್ಷಣೆ ಮಾಡುವ ಸಲುವಾಗಿ ಸ್ಥಾಯಿಯಾಗಿ ಸಮುದಾಯದ ಜೀವನವನ್ನು ಪ್ರಾರಂಭಿಸಿದ. ಅಂದಿನಿಂದ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದೇನಾಯ್ತು, ಬೆಳೆದುಕೊಂಡು ಬಂದಿದೆ ಅಂತಕ್ಕಂಥದ್ದು ಒಂದು ವಿಚಾರವನ್ನು ನಾವಿಲ್ಲಿ ಪ್ರಮುಖವಾಗಿ ನಾವು ಕಾಣ್ತಾ ಇದ್ದೀವಿ. ಕುಟುಂಬದ ವ್ಯವಸ್ಥೆ ನಾವು ಎಲ್ಲ ಸಮಾಜಗಳಲ್ಲಿ ಕಾಣ್ತೀವಿ. ಮಾನವ ಸಮಾಜದ ಇದೊಂದು ಏನದ ಭದ್ರವಾದಂತಹ ಬುನಾದಿಯಾಗಿದೆ. ಕುಟುಂಬದ ವ್ಯವಸ್ಥೆ ಏನಾಗಿದೆ, ಮಾನವ ಸಮಾಜದ
ಭದ್ರವಾದಂತಹ ಬುನಾದಿಯಾಗಿದೆ. ಈ ಸಾಮಾನ್ಯವಾಗಿ ಕುಟುಂಬ ಅಂತಂದ್ರೆ ನಾವೇನು ಹೇಳ್ತೀವಿ, ಗಂಡ ಹೆಂಡತಿ ಮಕ್ಕಳನ್ನು ಒಳಗೊಂಡಂಥ ಒಂದು ಚಿಕ್ಕದಾದಂಥ ಸಮೂಹ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ಹಿಂದೂ ಕುಟುಂಬ ಅಂತಂದ್ರೆ ಇದೊಂದು ವಿಶಿಷ್ಟವಾದಂಥ ರಚನೆಯಾಗಿದೆ, ಇದೊಂದು ವಿಶಿಷ್ಟವಾದಂಥ ವ್ಯವಸ್ಥೆಯಾಗಿದೆ. ಹಿಂದೂ ಕುಟುಂಬ ಅಂತಂದ್ರೆ ಇದೊಂದು ಅವಿಭಕ್ತ ಕುಟುಂಬ. ಇಲ್ಲಿ ಕೇವಲ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರದೆ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಗವ್ವ ದೊಡ್ಡವ ದೊಡ್ಡಪ್ಪ ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರು ಅವರ ಸಂಬಂಧಿಕರು, ದತ್ತಕ ಬಯಸಿ ಬಂದಂಥವರು, ರಕ್ತ ಸಂಬಂಧಿಕರು, ಆಶ್ರಯ ಬಯಸಿ ಬಂದಂಥವರು, ಹೀಗೆ ವಿಶಾಲವಾದಂಥ ಒಂದು ವ್ಯವಸ್ಥೆಯನ್ನು ಒಳಗೊಂಡಂಥ ಒಂದು ಜೀವನದ ಪದ್ಧತಿಯನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹೀಗೆ ಇದೊಂದು ವಿಶಿಷ್ಟವಾದಂಥ ಕುಟುಂಬದ ವ್ಯವಸ್ಥೆ ಆಗಿದೆ. ಇನ್ನು ಐತಿಹಾಸಿಕ ಒಂದು ಕುಟುಂಬದ ವ್ಯವಸ್ಥೆಯ ಬೆಳವಣಿಗೆಯನ್ನು ನೋಡಲಾಗಿ ಇದೊಂದು ಪ್ರಾಚೀನವಾದಂಥ ಒಂದು ವ್ಯವಸ್ಥೆ ಆಗಿದೆ. ಅವಿಭಕ್ತ ಕುಟುಂಬ ಪದ್ಧತಿಗೆ ಮೂಲ ಏನಂತಂದ್ರೆ ಈ ಆರ್ಯರು ಮೂಲರಾಗ್ಯಾರ. ಆರ್ಯರು ನಮ್ಮ ದೇಶಕ್ಕೆ ಬಂದ ನಂತರ ಈ ಬಗೆಯ ಕುಟುಂಬ ಪದ್ಧತಿ ಅಸ್ತಿತ್ವದಲ್ಲಿ ಬಂತು ಅಂತಕ್ಕಂಥ ಒಂದು ವಿಚಾರವನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅಂದರೆ ಆರ್ಯರು ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಕುಟುಂಬದ ವ್ಯವಸ್ಥೆ ಇರಲಿಲ್ಲ ಅಂತಕ್ಕಂಥದ್ದನ್ನು ವಿಚಾರವನ್ನು ತಿಳಿತಕ್ಕದ್ದಲ್ಲ. ಕುಟುಂಬದ ವ್ಯವಸ್ಥೆ ಇತ್ತು, ಆದರೆ ಆರ್ಯರು ಬಂದ ನಂತರ ಅವಿಭಕ್ತ ಕುಟುಂಬ ವ್ಯವಸ್ಥೆ ಏನದ ಅದಕ್ಕೊಂದು ಸರಿಯಾದಂಥ ಒಂದು ಚೌಕಟ್ಟು ರೂಪ ಬೆಳೆದು ಬಂದಿರೋದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಒಟ್ಟಿನಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಅಂತಕ್ಕಂಥದ್ದು ಹಿಂದೂ ಸಮಾಜದ ವಿಶಿಷ್ಟವಾದಂಥ ಒಂದು ಏನದ ಲಕ್ಷಣವಾಗಿದೆ. ಇದೊಂದು ವೈಶಿಷ್ಟ್ಯಪೂರ್ಣವಾಗಿದೆ. ಈ ವೈಶಿಷ್ಟ್ಯಪೂರ್ಣವಾದಂಥ ವ್ಯವಸ್ಥೆ ಜಗತ್ತಿನ ಬೇರೆ ಸಮಾಜಗಳಲ್ಲಿ ನಾವು ಕಾಣಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಜಾತಿ ಪದ್ಧತಿ, ಗ್ರಾಮ ಪಂಚಾಯಿತಿಗಳು, ಅದರಂತೆ ಅವಿಭಕ್ತ ಕುಟುಂಬ ಪದ್ಧತಿ ಇವು ಹಿಂದೂ ಸಮಾಜದ ಮೂಲ ಆಧಾರ ಸ್ತಂಭಗಳಾಗ್ಯಾವ. ಇವುಗಳ ಅಳಿವು ಉಳಿವಿನ ಮೇಲೆ ಇಡೀ ಹಿಂದೂ ಸಮಾಜ ಏನಾಗಿದೆ, ಇದು ನಿಂತದಂತ ಹೇಳ್ಬೋದು. ಇದರಲ್ಲಿ ಏನಾದರೂ ಬದಲಾವಣೆಗಳಾದವು ಅಂದ್ರೆ ಆ ಬದಲಾವಣೆಗಳ ಪರಿಣಾಮ ಪ್ರಭಾವ ಇಡೀ ಒಟ್ಟಾರೆ ಹಿಂದೂ ಸಮಾಜದ ಮೇಲೆ ಉಂಟಾಗ್ತದ ಅಂತಕ್ಕಂಥ ಒಂದು ವಿಚಾರ ಸಂಗತಿ ಇಲ್ಲಿ ಪ್ರಮುಖವಾದಂತಹ ವಿಚಾರ ಸಂಗತಿಯಾಗಿದೆ. ಅಮೆರಿಕದ ಸುಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂಥ ಕಿಂಗ್ಸ್ಲೆ ಡೇವಿಸ್, ಕೆ ಡೇವಿಸ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಭಾರತದಲ್ಲಿ ಜಾತಿ ಪದ್ಧತಿ, ಗ್ರಾಮ ಪಂಚಾಯತಿ ವ್ಯವಸ್ಥೆ, ಅವಿಭಕ್ತ ಕುಟುಂಬ ಪದ್ಧತಿಗಳು ಹಿಂದೂ ಸಮಾಜದ ಮೂಲ ಆಧಾರ ಸ್ತಂಭಗಳಾಗ್ಯಾವ. ಹಿಂದೂ ಅವಿಭಕ್ತ ಕುಟುಂಬ ಭಾರತದ ಅತಿ ಪ್ರಾಚೀನ ಹಾಗೂ ಮಿಶ್ರ ಮತ್ತು ವ್ಯವಸ್ಥಿತವಾದಂಥ ಸರ್ವವ್ಯಾಪಕವಾದಂಥ ಒಂದು ಸಾಮಾಜಿಕ ಸಂಸ್ಥೆ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾರೆ, ಹೇಳ್ತಾರೆ. ಜಾತಿ ಪದ್ಧತಿ ಅಂತಕ್ಕಂಥದ್ದು ಎಷ್ಟು ಹಳೆಯದಾಗಿದೆಯೋ ಅಷ್ಟೇ ಹಳೆಯದು ಕೂಡ ಅವಿಭಕ್ತ ಕುಟುಂಬ ಪದ್ಧತಿ. ಮನು, ಕೌಟಲ್ಯ, ಪರಾಶರ, ಶುಕ್ರಾಚಾರ್ಯ, ಯಾಜ್ಞವಲ್ಕ, ಜೀಮೂತ ವಾಹನ ಮುಂತಾದ ಋಷಿಮುನಿಗಳು ಅವಿಭಕ್ತ ಕುಟುಂಬದ ಮಹತ್ವದ ಬಗ್ಗೆ ತಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂಗತಿಯನ್ನು ನಾವು ಮಾಡಬಹುದು, ಕಾಣಬಹುದು. ಕೆ ಎಂ ಪಣಿಕರ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಏನು ಹೇಳ್ತಾನಂತಂದ್ರೆ, ಹಿಂದೂ ಸೊಸೈಟಿ ಅಟ್ ಕ್ರಾಸ್ ರೋಡ್ಸ್ ಅಂತಕ್ಕಂಥ ತನ್ನ ಪುಸ್ತಕದಲ್ಲಿ ಏನು ಹೇಳ್ತಾನಂತಂದ್ರೆ, ಅವಿಭಕ್ತ ಕುಟುಂಬವು ಹಿಂದೂ ಸಮಾಜದ ಸೆಂಟರ್ ಪಾಯಿಂಟ್, ಕೇಂದ್ರ ಬಿಂದು ಇದ್ದಂತೆ ಹಿಂದೂ ಸಮಾಜದ ಚಕ್ರವು ಅವಿಭಕ್ತ ಕುಟುಂಬದ ಸುತ್ತ ನಿಂತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಅದರರ್ಥ ಹಿಂದೂ ಸಮಾಜದ ಅಳಿವು ಉಳಿವು ಅವಿಭಕ್ತ ಕುಟುಂಬದ ವ್ಯವಸ್ಥೆಯ ಮೇಲೆ ನಿಂತದ. ಅವಿಭಕ್ತ ಕುಟುಂಬ ಇದೊಂದು ಸರಳವಾದಂತಹ ಸೂಕ್ಷ್ಮವಾದಂತಹ ಸಂಸ್ಥೆ ಇದ್ದಂತೆ. ಇಲ್ಲಿ ವ್ಯಕ್ತಿಗಿಂತ
ಕುಟುಂಬಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡಲಾಗ್ತಾ ಇದೆ. ಕುಟುಂಬದ ಮಾನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬರುವ ಸಲುವಾಗಿ ಕುಟುಂಬದ ಎಲ್ಲ ಸದಸ್ಯರು, ಹಿರಿಯ ಸದಸ್ಯರು, ಕಿರಿಯ ಸದಸ್ಯರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಏನು ಮಾಡ್ತಾರೆ, ಕಂಕಣಬದ್ಧರಾಗಿ ಆ ಕುಟುಂಬದ ಗೌರವವನ್ನು ರಕ್ಷಣೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಪ್ರಯತ್ನವನ್ನು ಮಾಡ್ತಾರೆ. ಪ್ರಸಂಗ ಬಂದರೆ ತಮ್ಮ ಪ್ರಾಣವನ್ನು ಕೊಡಲು ಹಿಂದೆ ಮುಂದೆ ನೋಡಂಗಿಲ್ಲ. ವ್ಯಕ್ತಿಗಿಂತ ಕುಟುಂಬದ ಅಸ್ತಿತ್ವ, ಕುಟುಂಬ ಬಹಳ ಪ್ರಮುಖ ಸ್ಥಾನವನ್ನು ಏನು ಮಾಡ್ತಾ ಇದೆ, ವ್ಯಕ್ತಿಯ ಬದುಕಿನಲ್ಲಿ ನಡೀತಾ ಇದೆ. ಹಿಂದೂ ಸಮಾಜದಲ್ಲಿ ಅವಿಭಕ್ತ ಕುಟುಂಬ ಅಂತಂದ್ರೆ ಇದು ಇಲ್ಲಿ ಏನಿದೆ, ಇದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಂಗಿದೆ. ಇದು ವಿಸ್ತಾರವಾದಂಥ ಸಂಬಂಧಿಕರ ಸಂಬಂಧ ಉಳ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಕುಟುಂಬದಲ್ಲಿ ವ್ಯಕ್ತಿ ಜನ್ಮವನ್ನು ಪಡೆದುಕೊಳ್ಳುವುದರ ಮೂಲಕ ಸದಸ್ಯತ್ವವನ್ನು ಪಡೆದುಕೊಂಡರೂ ಕೂಡ ತನ್ನ ತಂದೆ, ತಾಯಿ, ಸಹೋದರ, ಸಹೋದರಿ, ಬಂಧು ಬಳಗದ ಸಂಬಂಧ ನಿರಂತರವಾಗಿ ಮುಂದುವರಿತದೆ. ಏಕೆಂದರೆ ಪ್ರತಿಯೊಬ್ಬ ಹಿಂದುವಿನ ಜೀವನ ಏನದ ಅವಿಭಕ್ತ ಕುಟುಂಬದಲ್ಲೇ ಪ್ರಾರಂಭವಾಗಿ ಅದರಲ್ಲಿ ದೈಹಿಕವಾಗಿ ಮಾತ್ರ ಕೊನೆಗೊಳ್ಳುತ್ತದೆ. ಆದರೆ ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಜನ್ಮಾಂತರಗಳೊಂದಿಗೆ ಈ ಸಂಬಂಧ ಏನಾಗ್ತದೆ, ಮುಂದುವರಿತದೆ. ಕುಟುಂಬದ ಗೌರವ, ಪ್ರತಿಷ್ಠೆ, ನಂಬಿಕೆಗಳು, ಮೌಲ್ಯಗಳು, ಸದಸ್ಯರ ಆಸಕ್ತಿ, ಬಯಕೆಗಳು ವ್ಯಕ್ತಿಗಿಂತಲೂ ಪ್ರಮುಖವಾದವುಗಳಾಗಿರ್ತವೆ. ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬ ಸದಸ್ಯನು ಕುಟುಂಬದ ಮನೆತನದ ಮಾನ ಮರ್ಯಾದೆ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾನೆ. ಯಾಜ್ಞವಲ್ಕ, ಮಿತಾಕ್ಷರ ಮುಂತಾದವರು ಇಲ್ಲಿ ಏನು ಮಾಡ್ಯಾರ, ಕುಟುಂಬದ ವಿವರಣೆಯನ್ನು ಕೊಟ್ಟಿರುವುದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹಿಂದೂ ಕುಟುಂಬದ ಅರ್ಥವನ್ನು ನಾವು ನೋಡಲಾಗಿ ಸಾಮಾನ್ಯವಾದಂಥ ಅರ್ಥದಲ್ಲಿ ಕುಟುಂಬ, ಫ್ಯಾಮಿಲಿ ಅಂತಂದ್ರೆ ನಾವೇನು ಮಾಡ್ತೀವಿ, ಏನು ಕರಿತೀವಿ, ಜನರಲ್ ಮೀನಿಂಗ್ ಕುಟುಂಬ ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು. ಗಂಡ, ಹೆಂಡತಿ, ಮಕ್ಕಳನ್ನು ಒಳಗೊಂಡಂತಹ ಚಿಕ್ಕದಾದಂತಹ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ, ಕುಟುಂಬ ಅಂತ ಕರಿತೀವಿ. ಕುಟುಂಬಕ್ಕೆ ಆಂಗ್ಲ ಭಾಷೆಯಲ್ಲಿ ಫ್ಯಾಮಿಲಿಗೆ ಫ್ಯಾಮಿಲಸ್ ಅಂತ ಕರೀತಾರೆ. ಕುಟುಂಬಕ್ಕೆ ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ, ಫ್ಯಾಮಿಲಿ ಅಂತ ಕರೀತಾರೆ. ಈ ಫ್ಯಾಮಿಲಿ ಅಂತಕ್ಕಂಥದ್ದು ಇದು ಫ್ಯಾಮಿಲಸ್ ಅಂತಕ್ಕಂತಹ ರೋಮನ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ. ಫ್ಯಾಮಿಲಸ್ ಅಂತಂದ್ರೆ FAMULUS. ಫ್ಯಾಮಿಲಸ್ ಅಂದ್ರೆ ಕುಟುಂಬತ್ವ. ಇದು ಅರ್ಥವನ್ನು ಕೊಡ್ತಾರೆ. ಇಲ್ಲಿ ರೋಮನ್ ದೇಶದಲ್ಲಿ ಸರ್ವಂಟ್, ಸೇವಕ ಅಂತ ಕೂಡ ಏನು ಮಾಡಲಾಗ್ತಾ ಇದೆ, ಅರ್ಥ ಬರ್ತಾ ಇದೆ. ಅಂದ್ರೆ ಒಂದೇ ವಂಶಕ್ಕೆ ಸೇರಿದಂತಹ ರಕ್ತ ಸಂಬಂಧಗಳಿಂದ ಕೂಡಿರತಕ್ಕಂಥ, ವಿವಾಹದಿಂದ ಸಂಬಂಧವನ್ನು ಪಡೆದುಕೊಂಡಂತಹ, ಆಶ್ರಯ ಬಯಸಿ ಬಂದಂತಹ ಆಳುಕಾಳುಗಳು, ಗುಲಾಮರು ಎಲ್ಲರನ್ನೂ ಕೂಡಿಕೊಂಡಂತಹ ಒಂದು ವ್ಯವಸ್ಥೆಗೆ ಏನು ಕರೀತಾರೆ, ಅವಿಭಕ್ತ ಕುಟುಂಬ ಅಂತ ಕರೀತಾರೆ. HS ಮೇನ್ ಅವರು ಮೊದಲ ಬಾರಿಗೆ ಅವಿಭಕ್ತ ಕುಟುಂಬಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂತ ಏನು ಮಾಡಿದ್ರೆ ಕರೆದು, ಅಂದ್ರೆ ಎಲ್ಲರೂ ಕೂಡಿಕೊಂಡು ರಕ್ತ ಸಂಬಂಧಿಕರು, ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಸಹೋದರ, ಸಹೋದರರು, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲರೂ ಕೂಡಿಕೊಂಡು, ಆಳು ಮಕ್ಕಳು ಇವರೆಲ್ಲರನ್ನ ಕೂಡಿಕೊಂಡಂತಹ ಒಂದು ವ್ಯವಸ್ಥೆ ಏನದ HS ಮೇನ್ ಅವರು, ಸರ್ ಹೆನ್ರಿ ಮೇನ್ ಅವರು ಏನು ಕರೆದ್ರು, ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ಅಂತ ಏನು ಮಾಡ್ತಾ ಇದ್ದಾರೆ, ಕರೀತಾರೆ. ಹಿಂದೂ ಅವಿಭಕ್ತ ಕುಟುಂಬವು ಸಾಮಾನ್ಯ ಕುಟುಂಬಕ್ಕಿಂತಲೂ ಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ. ತನ್ನದೇ ಆದಂಥ ವಿಶೇಷವಾದಂತಹ ಲಕ್ಷಣಗಳನ್ನು ಏನು ಮಾಡಿದೆ, ಹೊಂದಿದೆ. ಇದೊಂದು ಒಂದು ರೀತಿಯ ದೊಡ್ಡದಾದಂತಹ ಆಲದ ಮರ ಇದ್ದಂತೆ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಇಲ್ಲಿ ಕಳ್ಳು ಬಳ್ಳಿಯ ಸಂಬಂಧಗಳು ಇರ್ತಾವೆ. ಇನ್ನು ನಾವು
ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ನೋಡೋಣ. ಡೆಫಿನೇಷನ್ಸ್, ವ್ಯಾಖ್ಯೆಗಳು ನಾವು ನೋಡೋಣ. ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ನಾವು ನೋಡೋಣ ಅಂತ. ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು. ಡೆಫಿನೇಷನ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು. ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು. ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳು ಅದನ್ನು ನಾವು ಸ್ಪಷ್ಟವಾದಂತಹ ವಿವರಣೆ ಕೊಡುವುದೇನಾದ ಕಠಿಣವಾಗಿದೆ. ಏಕೆಂದರೆ ಈ ಕೆಳಗಿನ ಅಂಶಗಳು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಮಾಡ್ತಾವೆ. ಅವು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಅಣ್ಣ ತಮ್ಮ ಮತ್ತು ಅವ್ರ ಸಂಬಂಧಿಕರು ಎಲ್ಲರೂ ಒಂದೇ ಮನೆಯಲ್ಲಿದ್ದು ಅವ್ರ ಪ್ರಾಪರ್ಟಿ ಏನದ, ಅವ್ರ ಹೊಲ ಮನೆ ಆಸ್ತಿ ಮುಂತಾದವುಗಳು ವಹಿವಾಟುಗಳು ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಇನ್ನು ಎರಡನೇ ದಿನದ ಊಟದ ವ್ಯವಸ್ಥೆ. ಒಲಿ ಬೇರೆ ಬೇರೆ ಇರ್ತಾವೆ, ಊಟದ ವ್ಯವಸ್ಥೆ ಬೇರೆ ಬೇರೆ ಇದ್ದು ಹೊಲ ಆಸ್ತಿ ಮನೆ ವ್ಯಾಪಾರ ವಹಿವಾಟುಗಳು ಕೂಡಿರ್ತಾವೆ. ಇನ್ನು ಮೂರನೇ ದಿನದ ಅವಿಭಕ್ತ ಕುಟುಂಬ ಯಾವಾಗಲೂ ಸ್ಥಿರವಾಗಿರದೆ ಸದಾ ತನ್ನ ರಚನೆಯಲ್ಲಿ ಏನು ಮಾಡ್ಕೊತ ಹೋಗ್ತದೆ, ಅದು ಬದಲಾವಣೆ ಹಾಕೋತ ಹೋಗ್ತದೆ. ಹೀಗೆ ಮೂರು ಅಂಶಗಳನ್ನು ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವೇನು ಮಾಡ್ತಾವ, ಅಡಗಾಲನ್ನು ಹಾಕ್ತಾವೆ. ಆದರೂ ಕೂಡ ಕೆಲವು ಸಮಾಜಶಾಸ್ತ್ರಜ್ಞರು ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ಕೊಡಲಿಕ್ಕೆ ಏನು ಮಾಡ್ಯಾರ, ಪ್ರಯತ್ನವನ್ನು ಏನು ಮಾಡ್ಯಾರ. ಅದರಲ್ಲಿ ಪ್ರಮುಖವಾಗಿ ಸರ್ ಹೆನ್ರಿ ಮೇನ್ ಅವರ ಒಂದು ವ್ಯಾಖ್ಯೆಯನ್ನು ನಾವು ನೋಡಲಾಗಿ ಪೂರ್ವಜರು, ಎನ್ಸಿಸ್ಟರ್ಸ್, ಸರ್ ಹೆನ್ರಿ ಮೇನ್, HS ಮೇನ್, ಹೆನ್ರಿ ಮೇನ್ ಏನು ಹೇಳ್ತಾರೆ, ಹೆನ್ರಿ ಮೇನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ ಪೂರ್ವಜರು ಎನ್ಸಿಸ್ಟರ್ಸ್, ಪೂರ್ವಜರಿಂದ ಎನ್ಸಿಸ್ಟರ್ಸ್ದಿಂದ ಕೂಡಿರ್ತಕ್ಕಂತಹ ಪೂರ್ವಜರು. ಮುತ್ತಾತ, ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್, ಮುತ್ತಾತ, ಗ್ರ್ಯಾಂಡ್ ಫಾದರ್ ತಾತ, ಮಕ್ಕಳು, ಮರಿಮಕ್ಕಳು, ಗ್ರ್ಯಾಂಡ್ ಚಿಲ್ಡ್ರನ್ಸ್, ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್, ಅಡಾಪ್ಟೆಡ್ ಚಿಲ್ಡ್ರನ್ಸ್, ದತ್ತಕ ಪುತ್ರರು, ವಿವಾಹ ಸಂಬಂಧ ಹೊಂದಿದವರು, ರಿಲೇಶನ್ಶಿಪ್ ಥ್ರೂ ಮ್ಯಾರೇಜ್, ವಿವಾಹ ಸಂಬಂಧ ಹೊಂದಿದವರು, ಒಟ್ಟಾಗಿ ಕೂಡಿ ಜೀವಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಏನಂತ ಕರೆದರು ಅವಿಭಕ್ತ ಕುಟುಂಬ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಯಾರ್ಯಾರು ಬರ್ತಾರ, ಪೂರ್ವಜರು ಬರ್ತಾರೆ. ಪೂರ್ವಜರು, ಮುತ್ತಾತ, ಅಜ್ಜ, ಅಜ್ಜಿ, ತಂದೆ, ತಾಯಿ, ಮಕ್ಕಳು, ಆನಂತರ ಆಶ್ರಯ ಬಯಸಿ ಬಂದಂಥವರು, ಆಶ್ರಿತರು, ವಿವಾಹ ಸಂಬಂಧವನ್ನು ಪಡೆದುಕೊಂಡವರು, ವಿವಾಹ ಸಂಬಂಧ, ಹೀಗೆ ಅನೇಕ ಜನರಿಂದ ಕೂಡಿರ್ತಕ್ಕಂಥ, ಅನೇಕ ಜನರು ಒಟ್ಟಾಗಿ ವಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕರೆದರು ಅವಿಭಕ್ತ ಕುಟುಂಬ ಪದ್ಧತಿ ಅಂತ ಏನು ಮಾಡಿದರು, ಕರೆದು. ಅದರಂತೆ ಇನ್ನೊಬ್ಬ ಸುಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂತಹ ಇಲ್ಲಿ ಅವರೇನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಂದ್ರೆ ಶ್ರೀಮತಿ ಇರಾವತಿ ಕರ್ವೆ ಅವರು. ಇರಾವತಿ ಕರ್ವೆ ಅವರು ಏನು ಹೇಳ್ತಾರೆ ಅಂತಂದ್ರೆ, ಈ ಇರಾವತಿ ಕರ್ವೆ ಅವರ ಅಭಿಪ್ರಾಯ, ಅವರ ಅಭಿಪ್ರಾಯವನ್ನು ನಾವು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ನಾವು ನೋಡಲಾಗಿ ಅವ್ರೇನು ಹೇಳ್ತಾರೆ, ಒಂದೇ ಮನೆಯಲ್ಲಿ ವಾಸಿಸುವ, ಒಂದೇ ಮೇಲ್ಛಾವಣಿ, ಕಾಮನ್ ರೂಫ್,
ಯಾರು? ಶ್ರೀಮತಿ ಇರಾವತಿ ಕರ್ವೆ. ಇರಾವತಿ ಕರ್ವೆ ಕರ್ವೆಯವರು ಏನಾಗ್ತಾರಂದ್ರೆ ಒಂದೇ ಮನೆಯಲ್ಲಿ ವಾಸಿಸ್ತಕ್ಕಂತಹ, ಅಂದ್ರೆ ಒಂದೇ ಮನೆ ಮೇಲ್ಛಾವಣಿ ಕಾಮನ್ ರೂಫ್, ಒಂದೇ ಮನೆಯಲ್ಲಿ ವಾಸ ಮಾಡತಕ್ಕಂತಹ, ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸ್ತಕ್ಕಂಥ ಕಾಮನ್ ಕಿಚನ್, ಒಂದೇ ಒಲೆ ಕಾಮನ್ ಕಿಚನ್, ಒಂದೇ ಒಲೆಯಲ್ಲಿ ತಯಾರಿಸಿದಂಥ ಆಹಾರವನ್ನು ಸೇವಿಸ್ತಕ್ಕಂಥ ಸಾಮೂಹಿಕ ಪೂಜೆ ಪುನಸ್ಕಾರ, ಕಾಮನ್ ವರ್ಷಿಪ್, ಸಾಮೂಹಿಕ ಪೂಜೆ ಪುನಸ್ಕಾರ, ಧಾರ್ಮಿಕ ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ತಕ್ಕಂತಹ, ಆಸ್ತಿಯಲ್ಲಿ ಸರಿಸಮಾನದ ಪಾಲನ್ನು ಹೊಂದಿರತಕ್ಕಂಥ, ಕಳ್ಳು ಬಳ್ಳಿಯ ಸಂಬಂಧವನ್ನು ಹೊಂದಿರತಕ್ಕಂಥ ಜನರ ಸಮೂಹಕ್ಕೆ ಏನಂತ ಕರೆದ್ರು? ಹಿಂದೂ ಕುಟುಂಬ ಪದ್ಧತಿ, ಅವಿಭಕ್ತ ಕುಟುಂಬ ಅಂತಕ್ಕಂಥ ಒಂದು ವಿಚಾರವನ್ನು ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಹೇಳ್ತಾರೆ. ಹೀಗೆ ಒಟ್ಟಿನಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಅಂತಂದ್ರೆ ಅದರ ಅರ್ಥ ಈ ಎರಡು ವ್ಯಾಖ್ಯೆಗಳಿಂದ ನಾವೇನು ನೋಡ್ಬೋದು ಅಂದ್ರೆ, ಇಲ್ಲಿ ಏನದಂದ್ರೆ ಎಲ್ಲರೂ ಕೂಡಿಕೊಂಡು ಸಾಮೂಹಿಕವಾಗಿ ಆಹಾರ ಪಾನೀಯ ಪದ್ಧತಿ, ಪೂಜಾ ವಿಧಾನ ಪದ್ಧತಿ ಮುಂತಾದವುಗಳಲ್ಲಿ ಪಾಲ್ಗೊಂಡು ಜೀವಿಸ್ತಕ್ಕಂಥ ವಿಧಾನಕ್ಕೆ ಏನು ಕರೀತಾರೆ? ಅವಿಭಕ್ತ ಕುಟುಂಬ ಪದ್ಧತಿ ಅಂತ ನಾವೇನು ಮಾಡ್ಬೋದು? ಅರ್ಥೈಸ್ಕೊಳ್ಬಹುದು.